ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಕನ್ಯಾ ರಾಶಿಯ 2026 ಮಾರ್ಚ್ ತಿಂಗಳ ಮಾಸಿಕ ಭವಿಷ್ಯವನ್ನು ನೋಡೋಣ. ಈ ಒಂದು ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ಫಲಾನುಫಲಗಳು ದೊರೆಯಲಿದೆ. ಸಿಂಹ ರಾಶಿಯ ಒಂದು ವಿಶೇಷತೆಗಳು ಏನಿತ್ತು ಅದರ ಒಂದು ಅರ್ಧ ಭಾಗದಷ್ಟು ಕನ್ಯಾ ರಾಶಿಯವ್ರಿಗೆ ಆಗುವಂಥದ್ದು. ಅಂದರೆ ಒಂಥರ ಮಿಶ್ರ ಫಲ. ಈ ಕಡೆ ಪಾಸಿಟಿವ್ ವೈಬ್ರೇಷನ್ನು ಆಗುತ್ತೆ ಮತ್ತು ಈ ಕಡೆ ನೆಗೆಟಿವ್ ವೈಬ್ರೇಷನ್ಗಳು ಆಗುವಂಥದ್ದು. ಮತ್ತು ಮಾನಸಿಕ ವೇತನೆಯಿಂದ ತಾವು ಆಚೆ ಕಡೆ ಬರ್ತೀರಿ. ಆರ್ಥಿಕತೆಯಲ್ಲಿ ಸ್ವಲ್ಪ ಮಟ್ಟಿನ ಏರಿಕೆಗಳಾಗುವಂಥದ್ದು ಮತ್ತು ಕೆಲಸ ಕಾರ್ಯದಲ್ಲಿ ತಮ್ಮ ಒಂದು ಹೈಯರ್ ಅಥಾರಿಟಿ ಕಡೆಯಿಂದ ಸ್ವಲ್ಪ ಮಟ್ಟಿನ ಒಂದು ಪ್ರಶಂಸೆಗಳನ್ನು ಕಾಣುವಂಥದ್ದು, ಆರ್ಥಿಕ ಸ್ಥಿತಿಯಲ್ಲಿ ಲಾಭವನ್ನು ಕಾಣುವಂಥದ್ದು, ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೆ, ಅದರಲ್ಲೂ ವಿಶೇಷ ಸಂಶೋಧನಾತ್ಮಕವಾಗಿ ಯಾರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಉತ್ತಮವಾದಂಥ ಒಂದು ಲಾಭಗಳು ಸಹಿತ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಸಂಶೋಧನಾತ್ಮಕವಾದಂತಹ ಒಂದು ಬೆಳವಣಿಗೆಗಳಾಗುವಂಥದ್ದು, ಮನಸ್ಸು ವಿಚಲಿತ ಆಗದಲೇ ಒಂದು ಪ್ರಾಬಲ್ಯತೆಗಳನ್ನು ತಾವು ಕಂಡುಕೊಳ್ಬೇಕು ಅಂತ ಸಹಿತ ನಾವು ತಿಳಿಸ್ಕೊಳ್ಬೋದು. ಪ್ರೀತಿ ಪ್ರೇಮ ವಿಚಾರದಲ್ಲಿ ನಂಬಿದವರಿಂದ ಮೋಸ ಆಗುವಂತಹ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ. ನನ್ನ ಪ್ರೀತಿಯ ವೀಕ್ಷಕರೇ, ಜಾಗೃತಿಯಾಗಿರಿ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಮತ್ತು ವಿಶೇಷವಾಗಿ ನಾವಿಲ್ಲಿ ನೋಡೋದಾದ್ರೆ ಮಾನಸಿಕ ವೇತನೆಯಿಂದ ತಾವು ದೂರ ಆಗಲಿಕ್ಕೆ ಕೆಲವೊಂದು ಮಾರ್ಗದರ್ಶಿಗಳ ಒಂದು ಅವಶ್ಯಕತೆ ತಮಗೆ ಸಿಗುತ್ತೆ. ತಮ್ಮ ಸ್ನೇಹಿತರಿಂದ ಸಲಹೆಗಳನ್ನು ಪಡಿತೀರಿ, ಗುರುಗಳಿಂದ ಸಲಹೆಗಳನ್ನು ಪಡಿತೀರಿ, ತಮ್ಮ ಒಂದು ತಂದೆ ತಾಯಿಗಳಿಂದ ಸಲಹೆಗಳನ್ನು ಪಡೆಯುವಂಥದ್ದು ತುಂಬಾ ಉತ್ತಮ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ರಸ್ತೆ ಅಪಘಾತಗಳಾಗುವಂತಹ ಸಾಧ್ಯತೆಗಳು ಸಹಿತ ಕಂಡು ಬರುತ್ತೆ, ಜಾಗೃತಿಯಾಗಿರಿ ಅಂತ ಹೇಳ್ತಾ, ವಿಶೇಷವಾಗಿ ತಮಗೆ 7 ಅನ್ನುವಂಥ ಸಂಖ್ಯೆ ತಮಗೆ ಅದೃಷ್ಟವಾಗಿರುತ್ತೆ. ಕೆಂಪು ಬಣ್ಣ ಅಥವಾ ಹಸಿರು ಬಣ್ಣ ತಮಗೆ ಉತ್ತಮವಾದಂಥ ಲಾಭವನ್ನು ತಂದು ಕೊಡುತ್ತೆ ಅಂತಲೂ ಸಹಿತ ತಿಳಿಸ್ಕೊಡೋದಾಗುತ್ತೆ. ಮತ್ತು ಈ ಒಂದು ಮಾಸದಲ್ಲಿ ತಾವು ವಿಶೇಷವಾಗಿ ಗಾಯತ್ರಿ ದೇವಿಯ ಒಂದು ಆರಾಧನೆಯನ್ನು ಮಾಡೋದ್ರಿಂದ ತುಂಬ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಕನ್ಯಾ ರಾಶಿಯ 2026 ಮಾಸಿಕ ಭವಿಷ್ಯ, ಮಾರ್ಚ್ ತಿಂಗಳ ಮಾಸಿಕ ಭವಿಷ್ಯ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯುಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.